Venn diagram. Venn diagram under ನೆನಪಿರಲಿ is a representative of the set using a circle. For example, circle universal set ತಗೊಂಡು ಏನು ತಗೊಂಡು 1, 2, 3, 4, 5, 6 ಇದರಲ್ಲಿ ಯೂನಿವರ್ಸಲ್ ಸೆಟ್ ಅಂತ ಕಲೆಕ್ಷನ್ ಆಫ್ ಆಲ್ ಸೆಟ್ಸ್ ಇದು ಏನು ತಗೊಂಡು ಫಾರ್ ಎಕ್ಸಾಂಪಲ್ 1, 2, 3 ಬಿ ಸೆಟ್ ಸೊ 3, 4, 5 ಈ ಥರ ಒಂದು 2 ಸೆಟ್ ನೋಡಿ ಸ್ವಲ್ಪ ಕರೆಕ್ಟಾಗಿ ಕೇಳಿದ್ವಿ. ಫಸ್ಟ್ ಏನು ಮಾಡ್ತೀವಪ್ಪ ಅಂದರೆ ರೆಕ್ಟ್ಯಾಂಗಲ್ ಹಾಕಬೇಕು ಫಿಗರ್ ರೆಡ್ ಡಯಾಗ್ರಾಮ್ ಈ ಥರ. ಅದರಲ್ಲಿ ರೈಟ್ ಸೈಡ್ ಏನು ಮಾಡ್ಬೇಕು ಯೂನಿಯನ್ ಅಂತ ಬರ್ಕೊಡ್ರಿ. ಇಲ್ಲಿ 2 ಸೆಟ್ ಇದ್ದರೆ 2 ಸರ್ಕಲ್ ಹಾಕಿ ದಟ್ ಇಸ್ ಕಾಲ್ಡ್ ಎ ಬಿ. ಅರ್ಥ ಆಯ್ತಾ? ಇವೆರಡರಲ್ಲಿ ಸೇಮ್ ಇರೋ ಎಲಿಮೆಂಟ್ ಸೆಂಟ್ರಲ್ ಬರೀರಿ. ಯಾವ 3 ಸೇಮ್ ಇರೋ 2ರಲ್ಲಿ ಸೆಂಟ್ರಲ್ ಬರೀರಿ. ಇಲ್ಲ ಉಳಿದಿದೆ ಯಾವ್ದಾದ್ರು ಏನು 1 ಬಿ ಬರೀರಿ. ದಟ್ ಇಸ್ ಕಾಲ್ಡ್ ಎ ನೋಡಿ 1, 2, 3 ಇದೆಯಾ? ಎಸ್. ವೆನ್ ಡಯಾಗ್ರಾಮ್ ಬಿ ಏನಂದ್ರೆ ಅಂದರೆ 3 ಬರ್ತೀವಿ 4, 5 ಬರೀರಿ. ಇದು ಬಿ ಈ ಕಡೆ ಸೆಟ್ 4, 5 ನೋಡ್ರಿ. ಆಮೇಲೆ ಇನ್ನೊಂದು ಉಳಿದಿದೆ ಯಾವ ಯೂನಿಯನ್ ಅಂದರೆ 1, 2, 3, 4, 5 ಇನ್ನೊಂದು ಯಾವುದು 6 ಹೊರಗಡೆ ಬರೋದು. ಯಾಕಂದರೆ ಎ ಸೆಟ್ಟಲ್ಲಿಲ್ಲ ಬಿ ಸೆಟ್ಟಲ್ಲಿಲ್ಲ. ಈ ರೀತಿ ಏನಂತೀವಪ್ಪ ಅಂದರೆ ವೆನ್ ಡಯಾಗ್ರಾಮ್ ಈ ಥರನೇ ಬರೀಬೇಕು. ಈಸಿ ಆಗುತ್ತಪ್ಪ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡುವಾಗ ಈಸಿ ಆಗುತ್ತೆ. ನೆನಪಿರಲಿ ಫಿಕ್ಸ್ ಆಗುತ್ತೆ. ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ 2 ಸೆಟ್ ಇದ್ದರೆ 2 ಎಲಿಮೆಂಟ್ ಹಾಕ್ರಿ, 3 ಸೆಟ್ ಇದ್ದರೆ 3 ಎಲಿಮೆಂಟ್ ಹಾಕ್ರಿ. ಈ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಿ ಫಾರ್ಮ್ 3, 2, 5 1, 2, 3 ಆಗ 3, 4, 5, 6 ಆಗ 6 ಈ ಥರ ಬರ್ತೀವಿ. ಇದೊಂದು ವೆನ್ ಡಯಾಗ್ರಾಮ್ ಏನು ಗೊತ್ತಾ? ಸ್ವಲ್ಪ ಕರೆಕ್ಟಾಗಿ ಯೂನಿವರ್ಸಲ್ ಎ ಬಿ ಸಿ 3 ಸೆಟ್ ಇದಾವ 1, 2, 3 ಎ ಬಿ ಸಿ ಕರೆಕ್ಟಾಗಿ. ಫಸ್ಟ್ ಈ 3ರಲ್ಲಿ ಸೇಮ್ ಇರೋ ಎಲಿಮೆಂಟ್ ಯಾವ್ದಾದ್ರು ಸೇಮ್ 3 ಇಲ್ಲಿ ಬರಬೇಕು ಸೆಂಟರ್. ಅಂದರೆ ಎಗೂ ಟಚ್ ಇದೆ, ಬಿಗೂ ಸೆಂಟರ್, 3ಗೂ ಅದು 3 ಅನ್ನೋದು ಎಲಿಮೆಂಟ್. ನೆಕ್ಸ್ಟ್ ಎ ಆ್ಯಂಡ್ ಬಿ ಏನಾದರೂ ಬೇರೆ 3 ಬಿಟ್ಟು 3 ಆಗಿದೆ 3 ಬಿಟ್ಟು ಬೇರೆ ಎಲಿಮೆಂಟ್ ಏನಾದರೂ ಸೇಮ್ ಇದ್ದರೆ ಈ ಫಾರ್ ಎಕ್ಸಾಂಪಲ್ ಇಲ್ಲೇ ಬರ 5 ಅಂತ ಗೊತ್ತಾಗ್ತದೆ. ಇವೆರಡು 3 ಬಿಟ್ಟು ಮತ್ತೆ ಬೇರೆ ಯಾವ ಸೇಮ್ ಇಲ್ಲ. ಅದಕ್ಕೆ ಏನು ಬಂದಿದೆ ಅಂದರೆ 1, 2 ಈ ಕಡೆ ಬರ್ತಿದ್ರೆ 3 ಆ್ಯಂಡ್ 4, 5. ಬಟ್ ಇಲ್ಲಿ ನೋಡ್ರಿ ಸಿ ಎಲ್ ಎಲಿಮೆಂಟ್ ಏನಿದೆಪ್ಪ 3, 6, 5 ಇದೆ. ಈ 5 ಅನ್ನೋದು ಬಿ ಆ್ಯಂಡ್ ಸಿ ಸೇಮ್ ಇದೆ. ಬಿ ಎಲ್ಲಿ ಬೇಕು ಸಿ ಎಲ್ಲಿ ಬೇಕು. ಅದರಿಂದ 5 ಬರೀಬಾರ್ದು, ಇಲ್ಲಿ ಬರೀಬೇಕು 6 ಇಲ್ಲಿ ನೋಡ್ರಿ. ಈಗ ನೋಡ್ರಿ ಕರೆಕ್ಟ್ ಅಬ್ಸರ್ವ್ ಮಾಡಿ. ಈ ಸರ್ಕಲ್ ನೋಡ್ರಿ ಎ ಸರ್ಕಲ್ ನೋಡ್ರಿ 1, 2, 3 ಕರೆಕ್ಟ್. ನೆಕ್ಸ್ಟ್ ಈ ಸರ್ಕಲ್ ನೋಡ್ರಿ ಏನಿದೆ 3, 4, 5 ಕರೆಕ್ಟಾ? ಈ ಸರ್ಕಲ್ 3, 5, 6 ಯೂನಿಯನ್ 1, 2, 3, 4, 5, 6 ಇದೆಯಾ? ಬೇರೆ ಮತ್ತೆ ಏನಾದರೂ ಎಲಿಮೆಂಟ್ ಇದ್ರೆ ಹೊರಗಡೆ ಬರೋದು ಅಷ್ಟೇ. ದಟ್ ಇಸ್ ಕಾಲ್ಡ್ ವೆನ್ ಡಯಾಗ್ರಾಮ್ ಅಂತ. ಥ್ಯಾಂಕ್ ಯು. ಯೂನಿಯನ್ ಆಫ್ ಎ ಸೆಟ್ ಅಂತ ಸ್ವಲ್ಪ ಕೇಳಿದ್ರೆ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್. ದ ಯೂನಿಯನ್ ಆಫ್ ಎ ಆ್ಯಂಡ್ ಬಿ ಆರ್ ಎ ಯೂನಿಯನ್ ಬಿ. ಎ ಆ್ಯಂಡ್ ಬಿ ಅಂದ್ರೆ ಒಂದೇ, ಎ ಯೂನಿಯನ್ ಬಿ ಅಂದ್ರೆ ಈಸ್ ದಿ ಸೆಟ್ ಆಫ್ ಆಲ್ ದೋಸ್ ಎಲಿಮೆಂಟ್ಸ್ which are either in A or in B or both is called union of A and B. Universal ಅಂದರೆ union of set denoted by A union B. ಇದು MSN ಕಲ್ತಿರಿ. union of A ಅಂದರೆ ಆಲ್ ಸೆಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಕರೆಕ್ಟಾಗಿ ಕೇಳ್ತೀವಿ. ಈಗ ಎ ಬಿ ಸಿ ಇನ್ನು ಬಿ ಆಪ್ಷನ್ ಬಿ ಸಿ ಡಿ ಈ ತಪ್ಪ ಇದು ಸ್ವಲ್ಪ ಕರೆಕ್ಟಾಗಿ ಕೇಳಿದ್ರೆ ಎ ಯೂನಿಯನ್ ಬಿ ಅಂದರೆ ಏನು ಗೊತ್ತಾ? ಎ ಯೂನಿಯನ್ ಬಿ ಅಂದರೆ ಎಲ್ಲ ಎಲಿಮೆಂಟ್ ಮಾಡೋದು ಎ ಬಿ ಸಿ ಎ ಸೆಟ್. ನೆಕ್ಸ್ಟ್ ಬಿ ಸಿ ಬರ್ತೀವಿ ಅವ್ರಿಗೆ ಇನ್ನೂ ಉಳಿದಿದ್ದು ಡಿ ಇದಕ್ಕೆ ಅಂತೀವಿ ಯೂನಿಯನ್ ಆಫ್ ಎ ಸೆಟ್ ಎ ಯೂನಿಯನ್ ಬಿ ಯೂನಿಯನ್ ಆಫ್ ಎ ಸೆಟ್. ಇದನ್ನ ಟೋಟಲ್ ಬರೋದು ಯೂನಿಯನ್. ಈ ಸೆಕೆಂಡ್ ಇದಕ್ಕೆ ವೆನ್ ಡಯಾಗ್ರಾಮ್ ಎ ಬಿ
ಓಕೆನಾ ರೀ? ನಾ ಹೇಳಿದೆ ಇದರಲ್ಲಿ ಯಾವ ಸಿ ಬಿ ಆ್ಯಂಡ್ ಸಿ ಎರಡು ಕಡೆ ಇದಾವೆ, ಅದಕ್ಕೆ ಬಿ ಸಿ ನಡುವೆ ಬರೀರಿ. ಇನ್ನು ಉಳಿದಿದ್ದು ಯಾವ್ದು? ಎ ನೋಡ್ರಿ ಕಲಿಸ್ಕಾಡಿ ಸರ್ಕಲ್ ಎ ಬಿ ಸಿ ಇದೆ. ನೆಕ್ಸ್ಟ್ ಬಿ ಸಿ ಆಗಿದೆ, ಇನ್ನೊಂದು ಯಾವುದು? ಡಿ ಇ. ಕಲಿಸ್ಕಾಡ್ ನೆನಪಿರಲಿ, ಎ ಯೂನಿಯನ್ ಬಿ ಅಂದರೆ ಇದಿಷ್ಟು. ಇದಕ್ಕೆ ಏನಂತೀವಿ? ಎ ಯೂನಿಯನ್ ಬಿ ಅಂತ ನೆನಪಿರಲಿ. ಎ ಯೂನಿಯನ್ ಬಿ ಇದಿಷ್ಟು ನೋಡ್ರಿ. ಇದು ಎ ಬಿ ಸಿ ಡಿ ಇ ಇದೆಯಾ? ಇದಕ್ಕೆ ಅಂತೀವಿ ಎ ಯೂನಿಯನ್ ಬಿ ಅಂತೀವಿ, ನೆನಪಿರಲಿ. ಇಂಟರ್ಸೆಕ್ಷನ್ ಆಫ್ ಎ ಸೆಟ್. ಈಗ ಯೂನಿಯನ್ ಕಲಿತಿದ್ರೆ ಇಂಟರ್ಸೆಕ್ಷನ್ ಕಲಿಯೋದು ಏನಿಲ್ಲ, ಸೇಮ್ ಡೆಫಿನೇಷನ್. ಎ ಆ್ಯಂಡ್ ಬಿ ಆರ್ ಟು ಸೆಟ್ಸ್ ಆಫ್ ಇಂಟರ್ಸೆಕ್ಷನ್. ಎ ಆ್ಯಂಡ್ ಬಿ ಆರ್ ರಿಲೇಟೆಡ್ ಬೈ ಎ ಇಂಟರ್ಸೆಕ್ಷನ್ ಬಿ ಈಸ್ ದಿಸ್ ಸೆಟ್ ಆಫ್ ಆಲ್ ದೋಸ್ ಎಲಿಮೆಂಟ್ ವಿಚ್ ಆರ್ ಬೋತ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅಲ್ಲಿ ಇರ್ತಾವ್ರು ಅವಕ್ಕೆ ಏನಂತೀವಿ? ಬೋತ್ ಇರ್ಬೋದು, ಎರಡು ಕಡೆ ಇರ್ಬೇಕು ಅಂತ ಎಲಿಮೆಂಟಿಗೆ ಏನಂತೀವಿ? ಇಂಟರ್ಸೆಕ್ಷನ್ ಆಫ್ ಎ ಸೆಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ರಿಲೇಟೆಡ್ ಬೈ ಎ ಇಂಟರ್ಸೆಕ್ಷನ್ ಬಿ, ಈ ಥರದ್ದು ಡಿನೋಟ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನು ನೋಡಿ, ಎ ಇಂಟರ್ಸೆಕ್ಷನ್ ಬಿ. ಇಂಟರ್ಸೆಕ್ಷನ್ ಅಂದರೆ ಸೇಮ್ ಎಲಿಮೆಂಟ್ ಇರೋದು ಯಾವ? ಬಿ, ಇಲ್ಲಿ ಬಿ ಇದೆ, ಬಿ ಸಿ ಇದೆಯಾ? ಸಿ. ದಟ್ ಇಸ್ ಕಾಲ್ಡ್ ಎ ಇಂಟರ್ಸೆಕ್ಷನ್ ಬಿ. ವೆನ್ ಡಯಾಗ್ರಾಮ್ ಎ ಬಿ ರೀ ಎರಡು ಸೇಮ್ ಇರೋದು ಯಾವ ಅಂದರೆ ಬಿ ಸಿನ. ಸೊ ನೆಕ್ಸ್ಟ್ ಉಳಿದ ಎ ಈ ಕಡೆ ಡಿ ಇ ರೀ. ಈ ಸೆಟ್ಟಿಗೆ ಏನಂತೀವಪ್ಪ ಅಂದರೆ ಇಂಟರ್ಸೆಕ್ಷನ್ ಅಂತೀವಿ. ನೋಡ್ರಿ, ಇದಿಷ್ಟಕ್ಕೆ ಏನಂತೀವಿ? ಯೂನಿಯನ್ ಅಂತೀವಿ. ಬಟ್ ಇಷ್ಟಕ್ಕೆ ಏನಂತೀವಪ್ಪ? ಇಂಟರ್ಸೆಕ್ಷನ್ ಅಂತೀವಿ. ಎ ಇಂಟರ್ಸೆಕ್ಷನ್ ಬಿ ಅಂತೀವಿ ಬರೋದಷ್ಟಕ್ಕೆ. ವೆನ್ ಡಯಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಹಿಡಿಬೋದ್ರಿ. ಯೂನಿಯನ್ನು, ಇಂಟರ್ಸೆಕ್ಷನ್ನು, ಎ ಸೆಟ್ ಯಾವುದು, ಬಿ ಸೆಟ್ ಯಾವುದು, ಎ ಮೈನಸ್ ಬಿ ಯಾವುದು, ಬಿ ಮೈನಸ್ ಎ ಯಾವುದು, ಎಲ್ಲ ಕಲಿಬೋದು. ಟೆಕ್ ಅಪ್ಪ ಯೂನಿಯನ್ ಆಫ್ ಎ ಸೆಟ್ಟಿಗೆ ಪ್ರಾಬ್ಲಮ್ಸ್. ಈಗ 1.4 ಅಲ್ಲಿ ಫಸ್ಟ್ ಒನ್ ಏನು ಕೇಳಿದ್ರೆ ನೋಡ್ರಿ, ಫೈಂಡ್ ದಿ ಯೂನಿಯನ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಪೇರ್ ಆಫ್ ಸೆಟ್ಸ್. ಯೂನಿಯನ್ ಪೇರ್ ಆಫ್ ಎ ಸೆಟ್ ಬರೀರಿ. ಫಸ್ಟ್ ಪ್ರಾಬ್ಲಮ್ ರೀ, ಎಕ್ಸ್ ಅಲ್ಲಿ 1 3 5 ಕೊಟ್ಟಾನ, ವೈ 1 2 3 ಕೊಟ್ಟಾನ, ಎರಡು ಸೇರ್ ಬರೀರಿ. ಏನಾಗುತ್ತಾ? ಎಕ್ಸ್ ಯೂನಿಯನ್ ವೈ ಆನ್ಸರ್ ಏನು? 1 2 3 5 ನೋಡ್ರಿ. ಎಕ್ಸ್ ಅಲ್ಲಿ 1 3 5 ಇದೆ, ವೈ 1 2 4 1 2 3 ಇದೆ. ದಟ್ ಇಸ್ ಕಾಲ್ಡ್ ಯೂನಿಯನ್. ಇದಕ್ಕೆ ವೆನ್ ಡಯಾಗ್ರಾಮ್ ಹಾಕಿ ಟ್ರೈ ಮಾಡಿ. ಸೊ ವೆನ್ ಡಯಾಗ್ರಾಮ್ ಅವ್ನು ಕೊಟ್ಟಿಲ್ಲ, ಕೇಳಿಲ್ಲ, ಆದ್ರೆ ವೆನ್ ಡಯಾಗ್ರಾಮ್ ಹಾಕಿ. ದಟ್ ಇಸ್ ಕಾಲ್ಡ್ ಎಕ್ಸ್ ವೈ. ಎಕ್ಸ್ ಅನ್ನೋದು ಸ್ವಲ್ಪ ಹೇಳ್ರಿ, ಪರ್ಫೆಕ್ಟಾಗಿ ಕೇಳ್ರಿ ರೀ. ಎಕ್ಸ್ ಅನ್ನೋದು 1 3 5, ವೈ ಅಂತ 1 2 3 ಎರಡು ಸೇಮ್ ಇರೋದು 3. ಎಕ್ಸ್ ಇಂಟರ್ಸೆಕ್ಷನ್ 3. ಇನ್ನು ಉಳಿದಿದ್ದು ಯಾವುದು? 1 5. ಈ ಕಡೆ ಉಳಿದಿದ್ದು ಯಾವಪ್ಪ ಅಂದ್ರೆ 3 ಬಂದಿಲ್ಲ ಅಂದರೆ 1 2. 1 2 1 ಎರಡು ಕಡೆ ಹೋಗಿ ನೋಡ್ರಿ. ಎಕ್ಸ್ 1 3 5, ವೈ 1 2 3 ಅಂದರೆ 1 and 3 ಅಂದರೆ ಇಂಟರ್ಸೆಕ್ಷನ್, ಎರಡು ಕಡೆ ಇಂಟರ್ಸೆಕ್ಷನ್ ಇದೆ. ಇಷ್ಟು ನೋಡ್ರಿ ಯೂನಿಯನ್. ನೆಕ್ಸ್ಟ್ ಎ ಇದರೊಳಗೆ ಎ ಇ ಐ ಓ ಯು ಕೊಟ್ಟಾನ, ಎ ಬಿ ಸಿ ಕೊಟ್ಟಾನ. ಬರ್ರಿ ಎ ಯೂನಿಯನ್ ಬಿ ಏನಾಗುತ್ತಾ? ಎ ಇ ಐ ಓ ಯು, ಎ ಇ ಐ ಓ ಯು. ಆ ಕಡೆ ಬಿ ಎನ್ ಏನು ಕೊಟ್ಟಾನ್ರಿ? ಎ ಬಿ ಸಿ ಕೊಟ್ಟಾನ. ಎ ಬರ್ತೀವಿ, ಬಿ ಸಿ ಬರ್ತೀವಿ ಅಷ್ಟೇ. ಅಂದರೆ ಇಂಟರ್ಸೆಕ್ಷನ್ ಎ ಒಂದೇ ಆಗುತ್ತೆ. ಸೊ ಇದು ವೆನ್ ಡಯಾಗ್ರಾಮ್ ಎ ಬಿ ಇವೆರಡು ಸೇಮ್ ಇರೋದು ಎ ಇ ಐ ಓ ಯು ಬಿ ಸಿ. ದಟ್ ಇಸ್ ಕಾಲ್ಡ್ ಎ ಯೂನಿಯನ್ ಬಿ. ಇದಿಷ್ಟು ಎ ಯೂನಿಯನ್ ಬಿ. ಇಂಟರ್ಸೆಕ್ಷನ್ ಒಳಗೆ ಅಷ್ಟೇ ಬರ್ತದೆ. ಓಕೆನಾ? ಸೊ ಥರ್ಡ್ ಒನ್ ಏನು ಕೇಳಿದೆ ನೋಡ್ರಿ, ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಮಲ್ಟಿಪಲ್ ಆಫ್ 3. ಮಲ್ಟಿಪಲ್ ಆಫ್ 3 ರೀ. ಎಕ್ಸ್ ಇಸ್ ನ್ಯಾಚುರಲ್ ನಂಬರ್ ಮಲ್ಟಿಪಲ್ ಆಫ್ 3 ಅಂದರೆ ಸ್ವಲ್ಪ ಕರೆಕ್ಟಾಗಿ ಕೇಳಿ. ಎ ಸೆಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಮಲ್ಟಿಪಲ್ ಆಫ್ 3. ಮಲ್ಟಿಪಲ್ ಆಫ್ 3 ಅಂದರೆ 3 ಟೇಬಲ್ ಬರೀರಿ. ಯಾವ 3 4 3 6 9 12 15 ಎಲ್ಲ ನ್ಯಾಚುರಲ್ ನಂಬರ್. ಮಲ್ಟಿಪಲ್ ಆಫ್ 3 ಅಂದರೆ 3 ಟೇಬಲ್ ಕಂಟಿನ್ಯೂ. ಅಂದರೆ ಅದು ಏನು ಕೊಟ್ಟಾನ? ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಾನ, ಅದು ರೋಸ್ಟರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋದು. ಸ್ಟೇಟ್ಮೆಂಟ್ ಫಾರ್ಮೇ ಕೊಟ್ಟಾನ, ಲೀಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಬಿ ಒಂದು ಏನು ಕೇಳಿದ್ರೆ, ನ್ಯಾಚುರಲ್ ನಂಬರ್ ಇಸ್ ಲೆಸ್ ದ್ಯಾನ್ 6. ನ್ಯಾಚುರಲ್ ನಂಬರ್ ಇಸ್ ಲೆಸ್ ದ್ಯಾನ್ 6 ಅಂದರೆ ಯಾವ? 1 2 3
4 5 6 ಬರೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂತ 6 ಬರ್ತಿದೆ ಬರೀ ಲೆಸ್ ದ್ಯಾನ್ ಇಷ್ಟೇ ಯೂನಿಯನ್ ಅಂದ್ರೆ ಏನು ಬರ್ತದೆ ಗೊತ್ತಾ ಎ ಯೂನಿಯನ್ ಬಿ ಅಂದ್ರೆ ಏನು ಗೊತ್ತಾ ಎಲ್ಲೋ ಸೇಮ್ ಬರೀತೀವಿ 1 ಕಾಮ 2 ಕಾಮ 3 ಕಾಮ 4 ಕಾಮ 5 ಆಮೇಲೆ 6 9 12 15 12 ಇದೇ ಯೂನಿಯನ್ ಎ ಯೂನಿಯನ್ ಬಿ ನೆಕ್ಸ್ಟ್ 4 ಬಂತು ಏಕೆಂದ್ರೆ x is a natural number 1 less than x less than equal to 6 ಇಂಟರ್ವಲ್ ಓಪನ್ ಇಂಟರ್ವಲ್ ಕ್ಲೋಸ್ ಇಂಟರ್ವಲ್ ನೆನಪಿದೆಯಾ ಅದ್ರ ಬಗ್ಗೆ ಕೂಡ ನ್ಯಾಚುರಲ್ ನಂಬರ್ 1 ಲೆಸ್ ದ್ಯಾನ್ x ಲೆಸ್ ದ್ಯಾನ್ equal to 6 ಅಂದ್ರೆ ಇಂಡೈರೆಕ್ಟ್ ಆಗಿ ಈ ಕೂಡ ನಮಗೆ ಸಬ್ಟ್ರಾಕ್ಟ್ ಆಗಬೇಕು ಅದನ್ನ ಈ ತರ ಬರೆಯೋಣ ಇಂಟರ್ವಲ್ 1 ಕಾಮ 6 1 ಲೆಸ್ ದ್ಯಾನ್ x ಲೆಸ್ ದ್ಯಾನ್ equal to 6 ಈ ತರ ಇದೆಯಾ ಅದನ್ನ ಈ ತರ ಬರೆಯೋದು सब ಕರೆಕ್ಟ್ ಆಗಿ 0 1 2 3 4 5 6 ಇದು ಕ್ಲೋಸ್ 1 ನಾಟ್ ಓಪನ್ ಅದರೊಳಗೆ ನ್ಯಾಚುರಲ್ ನಂಬರ್ ಬರೀರಿ ಅನ್ನೋದು ರಿಯಲ್ ನಂಬರ್ ಕೇಳಿದ್ರಿ ನ್ಯಾಚುರಲ್ ನಂಬರ್ ರಿಯಲ್ ನಂಬರ್ ಇನ್ಫೈನೈಟ್ ಪಾಯಿಂಟ್ಸ್ ಆಗೋರಿ ಎಲ್ಲ ಪಾಯಿಂಟ್ ಬರ್ತಾವ್ರಿ ಬಟ್ ಅವ್ರು ನ್ಯಾಚುರಲ್ ನಂಬರ್ ಕೇಳಿದ್ರೆ 2 3 4 5 6 ಯಾವುದು 4 5 6 ಇದೆ ಇದು ಆಪ್ಷನ್ ಅಂದರೆ 1 ಇನ್ಕ್ಲೂಡಿಂಗ್ ಇಲ್ಲ ಬಟ್ ಒಳಗೆಲ್ಲ ಇನ್ಕ್ಲೂಡ್ ಇರೋದು ನೆಕ್ಸ್ಟ್ ಬಿ ಆಪ್ಷನ್ ಏನು ಕೇಳಿದ್ರೆ ನೋಡೋಕೆ x ನ್ಯಾಚುರಲ್ ನಂಬರ್ 6 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 10 ಅಂತ ಕೇಳಿದ್ರೆ ಅಂದರೆ 6 ಲೆಸ್ ಇಂದ ಕಂಟಿನ್ಯೂ 7 8 9 10 ಬಟ್ 6 ನಾಟ್ ಈಕ್ವಲ್ ಟು 10 ನಾಟ್ ಈಕ್ವಲ್ ಯಾಕಂದ್ರೆ 6 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 10 ಅಂತ ಕೇಳಿದ್ರಿ ಈ ಥರ ಇಂಡೈರೆಕ್ಟ್ ಆಗಿ 6 ಕಾಮ 10 ಅಂತ ಅಂದರೆ 6 10 ಇನ್ಕ್ಲೂಡ್ ಇರೋಣ ಯಾವ ನೋಡಿ 7 8 9 ಇವೆರಡು 2 3 4 5 6 7 8 9 ಈಸಿ ಆನ್ಸರ್ ಯೂನಿಯನ್ ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಇದಕ್ಕೆ ವೆನ್ ಡಯಾಗ್ರಾಮ್ ಹಾಕ್ರಿ ನೆಕ್ಸ್ಟ್ ಒನ್ ಫಿಫ್ತ್ ಒಂದು ಏನು ಕೇಳಿದ್ರಿ ಎ ಇಸ್ ಈಕ್ವಲ್ ಟು 1 2 3 ಬಿ ಇಸ್ ಈಕ್ವಲ್ ಟು ಎನ್ ಟಿ ಹಿಂಗೂ ಬರೀತಾರೆ ಹಂಗೂ ಬರೀಬೋದು ಈ ಥರ ಬರೀಬೋದು ಎ ಯೂನಿಯನ್ ಬಿ ಏನಾಗುತ್ತೆ 1 2 3 ಏನಿದೆ ಎನ್ ಟಿ ಇರುತ್ತೆ ಅದರಲ್ಲಿ ದಟ್ ಇಸ್ ಕಾಲ್ ಫಿಫ್ತ್ ಎ ಯೂನಿಯನ್ ಬಿ ಇದಕ್ಕೂ ವೆನ್ ಡಯಾಗ್ರಾಮ್ ಟ್ರೈ ಮಾಡಿ ಟೆಸ್ಟ್ ಅಪ್ಪ ಎಕ್ಸಾಂಪಲ್ 14 ಸೇಮ್ ಇದೆ ಯೂನಿಯನ್ ಕಂಡುಹಿಡಿಯೋದು ಸೇಮ್ ಪ್ರಾಬ್ಲಮ್ ಥ್ಯಾಂಕ್ ಯು ಎಕ್ಸಾಂಪಲ್ 12 ಸೇಮ್ ಪ್ರಾಬ್ಲಮ್ ಇದೆ ಸೊ ಟ್ರೈ ಇಟ್ ಒನ್ 1.4 ಅಲ್ಲಿ ಸೆಕೆಂಡ್ ಒನ್ ಸೇಮ್ ಇದೆ ಟ್ರೈ ಮಾಡಿ ಎಕ್ಸಾಂಪಲ್ 13 ಸೇಮ್ ಪ್ರಾಬ್ಲಮ್ ಟ್ರೈ ಇಟ್ ನೆಕ್ಸ್ಟ್ 1.4 ಅಲ್ಲಿ ಥರ್ಡ್ ಒನ್ ಸೊ ಒಂದು ಎಕ್ಸಾಂಪಲ್ ನೀವೇ ಕೊಡ್ರಿ ಅಂದರೆ ಎ ಸಬ್ಸೆಟ್ ಆಫ್ ಬಿ ಆಗಬೇಕು ಆ್ಯಂಡ್ ಎ ಯೂನಿಯನ್ ಬಿ ಆಗಬೇಕು ನೀವು ಒಂದು ಎಕ್ಸಾಂಪಲ್ ನೀವೇ ಕ್ರಿಯೇಟ್ ಮಾಡಿ ಟೇಕ್ 1.4 ಅಲ್ಲಿ 4 ಬಂತು ಸೇಮ್ ಪ್ರಾಬ್ಲಮ್ ಟ್ರೈ ಮಾಡಿ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಅಂತ ನಾನು ಹೇಳಿದ್ದೆ ಅವಾಗ ಏನಪ್ಪ ಇಂಟರ್ಸೆಕ್ಷನ್ ಅಂದರೆ ಎರಡು ಎಲಿಮೆಂಟಲ್ಲಿರೋ ಸೇಮ್ ನಂಬರ್ಸ್ ಅಷ್ಟೇ ಬರೀರಿ ದಟ್ ಇಸ್ ನಾಟ್ ಇಂಟರ್ಸೆಕ್ಷನ್ ನೋಡಿ 1.4 7 1.4 7 ಎ ಇಸ್ x such that x is a natural number ಯಾವುದು 1 2 3 4 1 1 that is called natural number b in a set a ಕೇಳಿದ್ರೆ x is even natural number even ಅಂದ್ರೆ ಯಾವ even number 2 4 6 1 ಕರೆಕ್ಟ್ ಸಿ ಆಪ್ಷನ್ ಸಿ ಕೂಡ ಏನಂದ್ರೆ ಅವೆಲ್ಲ ಸೆಟ್ ಬಿಲ್ಡ್ ಫಾರ್ಮ್ ಇದಾವೆ ನಾವು ರೋಸ್ಟರ್ ಫಾರ್ಮ್ ಬರೆಯಬೇಕು ನೆನ್ಪಿಟ್ಕೊಳ್ರಿ ಫಸ್ಟ್ ನೆಕ್ಸ್ಟ್ ಸಿ ಅಂದರೆ ಆಡ್ ನ್ಯಾಚುರಲ್ ನಂಬರ್ ಯಾವ 1 3 5 7 so on ನೆಕ್ಸ್ಟ್ ಡಿ ಆಪ್ಷನ್ ಏನು ಕೇಳಿದ್ರೆ ಅಂದರೆ ಎಕ್ಸ್ ಈಸ್ ಪ್ರೈಮ್ ನಂಬರ್ ಯಾವ ಸ್ಟಾರ್ಟ್ ಅಂತ ಹೇಳಿದ್ರೆ 2 3 5 7 11
ಇವೆಲ್ಲ ಪ್ರೈಮ್ ನಂಬರ್. ಈಗ ಆಪ್ಷನ್ 1 ನೋಡ್ಕೊತಾವ ಎ ಯೂನಿಯನ್ ಬಿ. ಎ ಆ್ಯಂಡ್ ಬಿ ಯೂನಿಯನ್ ಯಾವ್ಯಾವ ನೋಡಿಲ್ಲಿ ಎಲ್ಲ ನ್ಯಾಚುರಲ್ ನಂಬರ್ ಇರ್ತಾವ. ಬಟ್ ಇದು 2 4 6 ಯಾವ್ಯಾವ 2 2 ಇದೆ, 4 4 ಇದೆ, 6 6 ಇರ್ತವೆ. ಯಾವ್ದು ಬರ್ತಂದ್ರೆ ಇದೇ ಬರ್ತದೆ, 2 4 6 ಬರುತ್ತೆ. ಅಂದರೆ 2 4 6 8 12 ಇವೇ ಬರ್ತವೆ. ಯಾಕಂದ್ರೆ ಸಬ್ ಕರೆಕ್ಟ್ ಆಗ್ತದೆ. ಇಂಟರ್ಸೆಕ್ಟ್ ಅಂದರೆ ಸೇಮ್ ಎಲಿಮೆಂಟ್ ಬರುತ್ತೆ. 1 ಇದರಲ್ಲಿಲ್ಲ ಕರೆಕ್ಟ್. 2 2 ಬರೀಬೋದ, 4 6 ಇರ್ತದೆ ಯಾಕಂದ್ರೆ ನ್ಯಾಚುರಲ್ ನಂಬರ್ ಅಲ್ಲ. ನೆಕ್ಸ್ಟ್ ಎ ಇರುತ್ತೆ. ಅಂದರೆ ಐಡೆಂಟ್ ಆಗಿ ಬಿ ಸೆಟ್ ಎ ನೆನಪಿರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಏನು ಮಾಡ್ತಾರೆ, ಬಿ ಎಲಿಮೆಂಟ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಕೇಳಿದ್ರೆ ನೋಡ್ರಿ, ಎ ಇಂಟರ್ಸೆಕ್ಷನ್ ಸಿ. ಸರ್ ಕರೆಕ್ಟ್. ಎ ಅಂದರೆ ನ್ಯಾಚುರಲ್ ನಂಬರ್ ಟೋಟಲ್, ಸಿ ಅಂದರೆ ಆಡ್ ನಂಬರ್. ಆಡ್ ನಂಬರ್ ಯಾವ ಮಾಡಿ 1 3 5 7 ಅಂದರೆ ಇದು ಸಿನೇ ಬರ್ತಾ ಇದೆಯಾ, ಸಿ. ಸರ್ ಡೈರೆಕ್ಟ್ ಆಗಿ ಬರುತ್ತೆ. ಥರ್ಡ್ ಒನ್ ಎ ಕೇಳಿದ್ರೆ ನೋಡ್ರಿ, ಎ ಇಂಟರ್ಸೆಕ್ಷನ್ ಡಿ. ಎ ಅಂದರೆ ನ್ಯಾಚುರಲ್ ನಂಬರ್, ಡಿ ಅಂದರೆ ಪ್ರೈಮ್ ನಂಬರ್. 2 ಅನ್ನೋದು ಇದರಲ್ಲಿ 3 ಇದೆ, 5 ಇರುತ್ತೆ, 7 ಇರುತ್ತೆ. ಬಟ್ ಇದು 1 ಅನ್ನೋದು ಇದರಲ್ಲಿ ಇರುತ್ತೆ. ಬರೀ ಇವಷ್ಟೇ ಬರ್ತಾ ಇದೆಯಾ ಅಂದ್ರೆ ಆನ್ಸರ್ ಇಸ್ ಡಿ. ಫೋರ್ತ್ ಒನ್ ನೋಡ್ರಿ. ಸೊ ಫೋರ್ತ್ ಒಂದು ಏನು ಕೇಳಿದ್ರೆ, ಬಿ ಇಂಟರ್ಸೆಕ್ಷನ್ ಸಿ. ಅದೇ ಬಿ ಆ್ಯಂಡ್ ಸಿ ಸೇಮ್ ಯಾವ್ದು ಇರೋದು ನೋಡ್ರಿ. ಇಲ್ಲಿ ಎಲ್ಲ ನಂಬರ್ ಇರೋದು, ಇಲ್ಲೆಲ್ಲ ಇವನ್ ನಂಬರ್ ಇರೋದು, ಯಾವುದು ಸೇಮ್ ಇಲ್ಲ ರೀ. ಸೊ ಎನ್ ಟಿ. ನೆಕ್ಸ್ಟ್ ಫಿಫ್ತ್ ಒನ್, ಬಿ ಇಂಟರ್ಸೆಕ್ಷನ್ ಡಿ. ಬಿ ಆ್ಯಂಡ್ ಡಿ ಇಂಟರ್ಸೆಕ್ಷನ್ ಯಾವುದು ಸರ್ ಕರೆಕ್ಟಾಗಿ ಕೇಳಿ, 2 ಇದೆ. ಓಕೆ 2 ಬರೋಣ. ನೆಕ್ಸ್ಟ್ ಅದು ಎಲ್ಲ ಇವನ್ ನಂಬರ್ ಬರ್ತವೆ. 2 ಈಸ್ ಒನ್ ಆಫ್ ದಿ ಈವನ್ ಪ್ರೈಮ್ ನಂಬರ್. ಒಂದು ಪ್ರಾಬ್ಲಮ್ ಮಾಡಿಸಿದ್ವಿ. 2 ಈಸ್ ಎ ಒನ್ ಆಫ್ ದಿ ಈವನ್ ಪ್ರೈಮ್ ನಂಬರ್. ಇವನ್ ಅಲ್ಲಿ ಪ್ರೈಮ್ ನಂಬರ್ ಯಾವ್ದು 2 ಒಂದೇ ರೀ. ಉಳುಕಿವೆಲ್ಲ ಏನು ಬರ್ತವೆ ಇವಾಗ ಆಡ್ ಬರ್ತವೆ. ಇದ್ರಲ್ಲಿ ಆಡ್ ಇರೋದು. ಸೊ ಇಂಟರ್ಸೆಕ್ಷನ್ ಯಾವ್ದು 2 ಒಂದೇ ರೀ. ನೆಕ್ಸ್ಟ್ ಒನ್ ಸಿ ಇಂಟರ್ಸೆಕ್ಷನ್ ಡಿ. ಅದೇ ಸಿ ಅಂದರೆ 1 3 5 7 ಇಲ್ಲಿ ಬರ್ತದೆ. ಡಿ ಅಂದರೆ 2 3 5 7 ಇದು ಬರ್ತದೆ. ಅಂದರೆ ಸ್ವಲ್ಪ ಕರೆಕ್ಟಾಗಿ ಕೇಳಿದ್ರಿ, ಇಲ್ಲಿ ಆಡ್ ಪ್ರೈಮ್ ನಂಬರ್ ಯಾವ್ದು ಅವೆಲ್ಲ ಇದರಲ್ಲಿರ್ತವೆ. ಯಾಕಂದ್ರೆ ನೀವು ಸಿ ಅನ್ನೋದು ಆಡ್ ನ್ಯಾಚುರಲ್ ನಂಬರ್, ಇದ್ರೊಳಗೆ ಆಡ್ ಪ್ರೈಮ್ ಯಾವ್ದು ಬರ್ತವೆ ಅವು ಬರ್ತವೆ. ಅಂದರೆ ಇಂಡೈರೆಕ್ಟ್ ಆಗಿ ಈ 2 ಒಂದು ಬರೋದು, ಬಟ್ ಉಳಿಕೆಲ್ಲವೂ ಇದರಲ್ಲಿ ಇರ್ತವೆ. ಯಾಕಂದ್ರೆ ಆಡ್ ಅವು ಉಳಿಕೆಲ್ಲವೂ ಆಡೇ ಇವನ್ ಯಾವುದು ಬರಲ್ಲ, ನೆನಪಿರ್ಲಿ. ಅಂದರೆ 2 ಒಂದು ಬಿಟ್ಟರೆ ಉಳಿಕೆಲ್ಲ ಬರೋದು ಯಾವ ಬರ್ತಾವೆ 3 5 7 11 12 ಹೆಂಗೂ ಬರಿಬೋದು. ಇಲ್ಲಾಂದ್ರೆ ಈ ಥರ ಬರ್ತಾರೆ, ಸಿ ಇಂಟರ್ಸೆಕ್ಷನ್ ಡಿ ಇಸ್ ಈಕ್ವಲ್ ಟು ಡಿ ಟೋಟಲ್ ಇದೆ, ಬಟ್ 2 ಮೈನಸ್ ಆಗಿದೆ, -2 1 ಹಿಂಗೂ ಬರ್ತವೆ. ಎಕ್ಸಾಂಪಲ್ 15 ಸೇಮ್ ಇದೆ, ಇಂಟರ್ಸೆಕ್ಷನ್ ಕಂಡುಹಿಡಿಯಿರಿ. ಥ್ಯಾಂಕ್ ಯು. Example 16 homework. ನೆಕ್ಸ್ಟ್ 1.4 ಅಲ್ಲಿ ಫಿಫ್ತ್ ಒಂದು ಅಂದರೆ ಇದ್ರ ಕ್ವಶನ್ ಏನು ಕೇಳಿದ ನೋಡ್ರಿ. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೆ 1.4 ಅಲ್ಲಿ ಫಸ್ಟ್ ಒನ್ ಆ ಸೆಟ್ಟಿನ ಬರೀರಿ, ಆ ಎ ಆ್ಯಂಡ್ ಬಿ ಅನ್ನೋ ಸೆಟ್, ಅದರಿಂದ ಇಂಟರ್ಸೆಕ್ಷನ್ ಯಾವ್ದು ಬರ್ತಾವ ಅಂತ ಕಂಡಿದ್ರಿ. ಅದೇ ಪ್ರಾಬ್ಲಮ್. ಥ್ಯಾಂಕ್ ಯು. ಅದೇ ನೆಕ್ಸ್ಟ್ 1.4 ಅಲ್ಲಿ ಸಿಕ್ಸ್ತ್ ಒಂದು ಸೇಮ್ ಪ್ರಾಬ್ಲಮ್, ಇಂಟರ್ಸೆಕ್ಷನ್ ಮಾಡ್ರಿ ಅವೆಲ್ಲ. ಸೊ ಟ್ರೈ ಇಟ್. Example 17 homework, intersection and rhythm. Take it. Disjoint set. Under two set is called disjoint if and only if they have no common element. Under for example, some disjoint denoted by A intersection B is equal to empty. For example, A is equal to 1, 3, 3. B is equal to 4, 5. ಏನಾದರೂ ಸೇಮ್ ಎಲಿಮೆಂಟ್ ಇದಾವ ಇಂಟರ್ಸೆಕ್ಷನ್? ಯಾವ ಸೇಮ್ ಇದಾವ ಎಲಿಮೆಂಟ್ ಇಲ್ಲ ರೀ. ದಟ್ ಇಸ್ ಕಾಲ್ಡ್ ಎಲ್ ಪಿ. ಈ ಥರ ಬರ್ತಾವ್ರಿ, ಅದ್ರಲ್ಲಿ ಹೇಳ್ತಾರೆ ಡಿಸ್ ಜಾಯಿಂಟ್. ಜಾಯಿಂಟ್ ಇಂದ ಡಿಸ್ ಮಾಡ್ರಿ ಅಂದರೆ
ಇದೇ ಬೇರೆ ಎಲಿಮೆಂಟ್ಸ್, ಇವೇ ಬೇರೆ ಸೆಟ್. ಇಂಥ ಸೆಟ್ಟಿಗೆ ಏನಂತೀವಿ? ಡಿಸ್ಜಾಯಿಂಟ್ ಸೆಟ್ಸ್ ಅಂತೀವಿ. 1.4 ಅಲ್ಲಿ ಟೋಲ್ತೊಂದು ಕೇಳಿದ್ರೆ ಸ್ಟೇಟ್ಮೆಂಟ್ ವೆದರ್ ದ ಈಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್, ಜಸ್ಟಿಫೈ ಯುವರ್ ಆನ್ಸರ್. ಇವು ಡಿಸ್ಜಾಯಿಂಟ್ ಸೆಟ್ ಆರ್ ನಾಟ್ ಅಂತ ಕೇಳಿದ್ರಿ ಎಲ್ಲವೂ. ಸೊ ಸ್ವಲ್ಪ ಕೇಳಿದ್ರೆ ಇದರಲ್ಲಿ 3 ಇದೆ ನೋಡಿ, ಅಂದರೆ ಎ ಇಂಟರ್ಸೆಕ್ಷನ್ ಬಿ ಎ ಬರ್ತಿದೆ, 3 ಬರ್ತಾ ಇದೆ. ಅಂದರೆ ಎ ಇಂಟರ್ಸೆಕ್ಷನ್ ಬಿ ನಾಟ್ ಈಕ್ವಲ್ ಟು ಎಂಟಿ ಆಗ್ತಾ ಇಲ್ಲ. ಸೊ ಹೆನ್ಸ್ ಇಟ್ ಇಸ್ ನಾಟ್ ಎ disjoint set. ಗೊತ್ತಾಗ್ತಿದೆ ಇದರಲ್ಲಿ ನೋಡ್ರಿ. ಸೊ ಎ ಇದೆ ಸಾಕ, ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಏನು ಬರ್ತಾ ಇದೆ? ಎ ಬರುತ್ತಾ, ಮತ್ತೆ ಯಾವುದಿಲ್ಲ ಬರ್ತಾ ಇದೆ. ಅಂದರೆ ನಾಟ್ ಈಕ್ವಲ್ ಟು ಎಂಟಿನ, ನಾಟ್ ಈಕ್ವಲ್ ಟು ಎಂಟಿ ಅಂದರೆ ಹೆನ್ಸ್ ಇಟ್ಸ್ ನಾಟ್ ಎ ಡಿಸ್ಜಾಯಿಂಟ್ ಸೆಟ್ ಬರೀದು. ನೆಕ್ಸ್ಟ್ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಪ್ 2 ಇಲ್ಲ, 6 ಇಲ್ಲ, 10 ಇಲ್ಲ, 14 ಇಲ್ಲ, 20. ಇದು ಹೆನ್ಸ್ ಇಟ್ ಇಸ್ ಎ ಡಿಸ್ಜಾಯಿಂಟ್ ಸೆಟ್. ಇದು ನಾಟ್ ಡಿಸ್ಜಾಯಿಂಟ್ ಸೆಟ್ ಇದೆ. ನೆಕ್ಸ್ಟ್ ಇದು ಬರೋದು ನೋಡ್ರಿ, 2 ಇಲ್ಲ, 6 ಇಲ್ಲ, 10 ಇಲ್ಲ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಏನು ಹೇಳಿ? ಎಂಟಿ. ಹೆನ್ಸ್ ಇಟ್ ಈಸ್ ಎ ಡಿಸ್ಜಾಯಿಂಟ್ ಸೆಟ್. ಓಕೆನಾ? ನೆಕ್ಸ್ಟ್ 1.4 8 ಹೋಮ್ವರ್ಕ್.